ಧರ್ಮಸ್ಥಳ. ಓಕೆ. ಅದು ಸಾಧ್ಯತೆ ಇದೆ, ಯಾಕಂದರೆ ಪಕ್ಷದಲ್ಲಿರೋ ಒಂದೊಂದು ಗುಣ ಆಗಲಿ, ಅವನಲ್ಲಿ ಇರೋ ಒಂದು ಕ್ವೆಸ್ಟ್ ಈಸ್ ಲುಕಿಂಗ್ ಫಾರ್ ಸಮಥಿಂಗ್, ಅದನ್ನು ನಾವು ಅದನ್ನು ರಿಲೇಟ್ ಮಾಡ್ಬೋದು. ಎಲ್ಲರ ಜೀವನದಲ್ಲಿ ಅದೇನೋ ಒಂದು ಸಂದರ್ಭ ಇರುತ್ತೆ, ನಮ್ಮನ್ನು ನಾವು ಕ್ವೆಶ್ಚನ್ ಮಾಡೋದು, ಏನಕ್ಕೆ ಇದನ್ನು ಮಾಡ್ತಾ ಇದ್ದೀವಿ, ಯಾಕೆ ನಾವು ಈ ದಾರಿ ತೊಗೊಂಡ್ವಿ, ಅಥವಾ ಸಿಂಪಲ್ ನೆಕ್ಸ್ಟ್ ಡೋರ್ ನೇಬರ್ಹುಡ್ ಬಾಯ್ ಅಂತ ಕೆಲವು ಘಟನೆಗಳು ನಡೆಯುತ್ತಲ್ಲ, ಅದರಲ್ಲೂ ನಮಗೆ ನಮ್ಮ ಹಿಂದಿನ ಕಾಲದಲ್ಲಿ ನಾವು ಹಿಂಗಿದ್ವಲ್ಲಪ್ಪ ನಾವು ಸಣ್ಣ, ಇಂಥ ಒಂದು ಪಚ್ಚ ಇದ್ದಿರ್ಬೋದು ಆ ಕಾಲಘಟ್ಟದಲ್ಲಿ ಅಂತಲೂ ಅನಿಸುತ್ತೆ. ಸೊ ಮೆನಿ ಇನ್ಸ್ಟೆನ್ಸಸ್ ರಿಲೇಟ್ ಟು ಸೋ ಮೆನಿ ಪೀಪಲ್ ಡಿಫ್ರೆಂಟ್ಲಿ. ಆಮೇಲೆ 2002 ಕಥೆ ಆಗಿರೋದ್ರಿಂದ ನಾವೆಲ್ಲ ಕನೆಕ್ಟ್ ಆಗಿರ್ತೀವಿ. ಆಮೇಲೆ ಸಾಂಗ್ ವಿಚಾರ ಅದಕ್ಕೂ ಅದನ್ನು ಅದೊಂಥರ ಅವಾಗ ಬಾರು ಅದನ್ನು ಹೌದಾ, ಆಕ್ಚುಲಿ ಇನ್ನೊಂದು ವರ್ಷನ್ ಮಾಡಿದ್ರಂತೆಲ್ಲ, ಏನು ಆಲ್ಕೋಹಾಲ್ ಅದೇ ನಾನು ಇವಾಗ ಅದನ್ನ ಹೇಳಿದ್ರು, ರಮ್ ಕಂಪೇರ್ ಮಾಡಿ ಸಖತ್ತಾಗಿ ಹೇಳಿದ್ರು. ಅದು ಇಬ್ರು ಕುತ್ಕೊಂಡು ಇದ್ರದ್ದೆಲ್ಲ ಕ್ರೆಡಿಟ್ ನಾನು ಚರಣಿಗೆ ಮತ್ತೆ ವಿವೇಕಿಗೆ ಕೊಡ್ತೀನಿ, ಯಾಕಂದ್ರೆ ವಿವೇಕು ಅಲ್ಲಿ ಹುಟ್ಟಿ ಬೆಳೆದಿ ಮೈಸೂರು ಹುಡುಗ, ಸೊ ಅವನು ಹೇಳಿದ್ದು ಈ ಥರ ಇದೆ ಮಾಡಿ ಚೆನ್ನಾಗಿ ಸಿ ಅಥೆಂಟಿಸಿಟಿ ಆಫ್ ಮೈಸೂರು ತೋರಿಸ್ತಿದ್ದು. ಸೊ ವೆರಿ ರೂಟೆಡ್ ಇನ್ ಮೈಸೂರು. ಆಗಿನ ಕಾಲದ ಎಲ್ಲ ಡೀಟೇಲ್ಸು ವಿವೇಕ್ ಕೆಟ್ಟನ್ ಮಾಡಿ. ಈಗ ಅವನೊಂದು ಸಿ ಡಿ ಶಾಪ್ ಓನರು, ಆ ಟೈಮಲ್ಲಿ ಸಿ ಡಿ ಶಾಪ್ ಹೆಂಗಿತ್ತು, ಅವ್ನ ಹೇರ್ ಸ್ಟೈಲ್ ನೋಡಬೇಕು, ಅವ್ನು ಸಮ್ ಬಾಬಿ ಡಿಯೋಲ್ ಫ್ಯಾನ್, ಹಂಗಾಗಿ ಬಾಬಿ ಡಿಯೋಲ್ ಥರ ಬಾಬಿ ಡಿಯೋಲ್ ಇದೆಲ್ಲ ಹೇಳಿದ್ದು ಬೇರೆ ಕಡೆ ಹೇಳಿದ್ರು, ಇನ್ನೊಂದು ಕಡೆ ಸಾರಿ. ಸೊ ಅದೇ ಥರ ಹೇರ್ ಸ್ಟೈಲ್ ಅವನಿಗೆ, ಬಟ್ಟೆನೂ ಆಗಿನ ಕಾಲದಲ್ಲಿ ಚೆಕ್ಸ್ ಭಾಳ ಪಾಪ್ಯುಲರ್ ಇತ್ತಲ್ಲ. ಸೊ ಎವ್ರಿಥಿಂಗ್ ಹ್ಯಾಸ್ ಬಿನ್ ಟೇಕನ್ ಕೇರ್ ಆಫ್. ಯಾವ ಥರ ಗಾಡಿ ಓಡಿಸೋದು, ಆಗ ಪೆಟ್ರೋಲ್ ಹಾಕಿ ಎಷ್ಟು ದೂರ ಹೋಗ್ಬೋದು. ಸೊ ಮನೆಯಲ್ಲಿ ಸಂಡೇಸ್ ಏನು ಮಾಡ್ತೀವಿ ಅದೆಲ್ಲ ಒಂದು ಫ್ಯಾಮಿಲಿ ಬಾಂಡಿಂಗು, ಅದೆಲ್ಲ ತುಂಬ ಚೆನ್ನಾಗಿ ತೋರಿಸ್ತಿದೆ ನನಗೆ. ಸೋ ಮಚ್ ಆಯಿತು ಡೀಟೇಲ್ ಆ್ಯಂಡ್ ಸೋ ಮೆನಿ ಇನ್ಸ್ಟೆನ್ಸಸ್. ಆ ಟೈಮಲ್ಲಿ ನಡೆದಿದ್ದ ಕೆಲವು ವಿಶೇಷ ಘಟನೆಗಳು, ಆಲ್ಸೋ ಕತೆ ಬ್ಯಾಕ್ಡ್ರಾಪಲ್ಲಿ ಹಿಂಗೆ ನಡೀತಾ ಇರುತ್ತೆ. ಸೊ ನಿಮಗೂ ಅನಿಸುತ್ತೆ, ಓ ಇದು ಆವಾಗ ಆಗಿದ್ದಲ್ವಾ, ಇದು ಆ ಟೈಮಿಗೆ. ಸಪೋಸಿಂಗ್ ಯು ಮಿಸ್ಡ್ ದ ಟೈಮ್ ಲೈನ್. ಅಫ್ಕೋರ್ಸ್ ಎಲ್ಲ ಟೈಮ್ ಲೈನಲ್ಲಿ ಇಯರ್ ಸಿಗ್ನಿಫೈ ಮಾಡ್ತೀವಿ ಇನ್ ನಂಬರ್ಸ್, ಬಟ್ ಹಾಗೆ ನೀವು ಮಿಸ್ ಮಾಡಿಕೊಂಡ್ರು ಯು ವಿಲ್ ನೋ ವಿಚ್ ಇಯರ್ ದಿಸ್ ಇಸ್ ಹ್ಯಾಪನಿಂಗ್. ಸಿನಿಮಾದಲ್ಲಿ ಅವನು ಒಳ್ಳೆಯವನ ಕೆಟ್ಟವನ ಕೀಪ್ ಯು ಗೆಸ್ಸಿಂಗ್. ಅಟ್ ದ ಸೇಮ್ ಟೈಮ್ ಸೋ ವಲ್ನರಬಲ್. ಅದು ಬರೀ ಮುಖದಲ್ಲಿ ಕಣ್ಣಿನ ತರೋದಿದೆಯಲ್ಲ, ಇಟ್ಸ್ ವೆರಿ ಚಾಲೆಂಜಿಂಗ್ ಜಾಬ್. ಕೆಲವೆಲ್ಲ ಡೈಲಾಗ್ಸಲ್ಲಿ ಹೇಳ್ಬೋದು, ನಾವು ಲೌಡ್ನೆಸ್ಸಲ್ಲಿ ಹೇಳ್ಬೋದು, ಸೆಟ್ಲಾಗಿ ಹೇಳೋದು ಭಾಳ ಕಷ್ಟ. ವೆರಿ ಬ್ಯೂಟಿಫುಲ್, ಎವ್ರಿಥಿಂಗ್ ಇಸ್ ನ್ಯಾಚುರಲಿ ಗಿಫ್ಟೆಡ್ ಆ್ಯಕ್ಟರ್. ನಾನು ಸೋ ಹ್ಯಾಪಿ ಪಾರ್ಟ್ ಆಫ್ ಮೈ ಫಿಲ್ಮ್. ಒಳ್ಳೆ ಅವಕಾಶಗಳು ಬರಲಿ ಅವರಿಗೆ. ತುಂಬ ಒಳ್ಳೆ ನಟ. ಬೆಳಿಗ್ಗೆಯಿಂದ ಅಥವಾ ಎಣ್ಣೆ ಮೊನ್ನೆಯಿಂದ ಸಿನಿಮಾ ಸಂಬಂಧವಾಗಿ ನೋಡಿ, ಏನೋ ಒಂದು ನಿನ್ನೆಯಿಂದ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ, ನೀವು ಒಬ್ಬರೇ ಹೊರಗಡೆ ಮಾಡ್ತಿರೋದು, ಪಕ್ಷದಲ್ಲಿ ಮಾಡ್ತಾ ಇದ್ದೀವಿ, ಆಮೇಲೆ ಭಾಳ ಶಾರ್ಟ್ ಆಗಿ ಮುಗಿಸ್ತಾ ಇದ್ದೀನಂತೆ. ಇದೇ ಲಾಸ್ಟ್ ಕ್ವೆಶ್ಚನ್ ಇದೆ. ಏನು ಹೇಳಿಲ್ಲ ನಾನು, ಆ್ಯಕ್ಚುಲಿ ಹೇಳದೇ ಇರೋದು ಸುಮಾರಿದೆ, ಹೇಳಬಾರ್ದಿತ್ತು, ಯಾಕಂದರೆ ಸರ್ಪ್ರೈಸ್ಗಳಿದ್ದಾವೆ. ಸುದೀಪ್ ಸರ್ ಏನಾದರೂ ಯಾವ್ದಾರ ಸೀನಲ್ಲಿ ಬಂದು ಹೋಗ್ತಾರೆ, ಅದು ಕೇಳಾಯ್ತು, ಕೇಳ್ಬಿಟ್ರೆ ಹೇಳಿ ಬೇರೆ
ಸುದೀಪ್ ಸರ್ ಇದ್ದಾರೆ, ಹೇಗಿದ್ದಾರೆ, ಹೆಂಗಿದ್ದಾರೆ ಅಂತ ಹೇಳೋ ಸಿಚುವೇಶನ್ ಅಲ್ಲಿಲ್ಲ ನಾನು. ನೀವು ಅದನ್ನ ನೋಡಿ ಇಷ್ಟ. ಸುದೀಪ್ ಸರ್ದು ಒಂದು ಛಾಪ್ ಇದೆ, ಯಾವಾಗ ಹೆಂಗ್ ಬರ್ತಾರೆ ಏನೋ ಐಡಿಯಾ, ಅದೆಲ್ಲ ನೀವು ಹೋಗಿ ನೋಡ್ಬೇಕು. ಓಕೆ, ನಿಮ್ಮನ್ನ ಹೆಂಗ್ ಕರ್ಸೋದು ಮತ್ತೆ ನಾವು ಕರೆಸ್ತೀವಿ. ನಾವು ಈಗ ನಿಮ್ಮ ಕೆಲಸ ಆಯ್ತು, ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ, ಒಳ್ಳೆ ಕನ್ನಡ ಫಿಲ್ಮ್ಗೆ ಪ್ರೋತ್ಸಾಹ ಮಾಡಿ. OTT ಅಲ್ಲಿ ಬರೋಕ್ಕಂತ ಕಾಯಬೇಡಿ, ಯಾಕಂದರೆ OTTಯಲ್ಲಿ ಬಂದು ನೀವು ನೋಡಿದ್ಮೇಲೆ ನಿಮಗೆ ಅನಿಸುತ್ತೆ ಅಯ್ಯೋ ಇದು ಥಿಯೇಟ್ರಲ್ಲಿ ನೋಡೋ ಅಂಥ ಫಿಲ್ಮ್ ಅಂತ. ಒಳ್ಳೆ ಸಿಚುವೇಶನ್ಸ್ ಇದೆ, ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡುವಂಥ ಸೀನ್ ಇದೆ. ಆಮೇಲೆ ನಮ್ಮ ಮನೆ ಹುಡುಗ ಬರ್ತಾ ಇದ್ದಾನೆ, ಹೀ ಈಸ್ ಅ ಬ್ರೆತ್ ಆಫ್ ಫ್ರೆಶ್ ಏರ್ ಫಾರ್ ಯು. ತುಂಬ ಚೆನ್ನಾಗಿ ಕಾಣ್ತಾನೆ, ತುಂಬ ಚೆನ್ನಾಗಿ ನಟಿಸಿದ್ದಾನೆ. ನೀವು ಬಂದು ಅವನಿಗೆ ಒಂದು ಪ್ರೋತ್ಸಾಹನೆ ಮಾಡಿ, ಅವನಿನ್ನೂ ಬೆಳಿಬೇಕು, ನಮ್ಮ ಆಶೀರ್ವಾದ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಮೊದಲ ಸಿನಿಮಾ ಜೊತೆಗೆ ಆವಾಗಲೇ ಹೇಳಿದ್ರೆ ಸುಮ್ಮನೆ ಒಂದು ಪ್ರಯತ್ನ ಆ ಕೆಲಸ ನಿರಂತರವಾಗಿ ನಿಮ್ಮ ಜೊತೆ ನಾವು ಇರ್ತೀವಿ. ನೀವೆಲ್ಲ ಕಷ್ಟ ಸುಖ ಸುಖಗಳಲ್ಲಿ ಖುಷಿಗಳಲ್ಲಿ ಜೊತೆ ಇರ್ತೀವಿ. ಏನಿದ್ರು ಕೂಡ ಹೇಳ್ತೀನಿ ಮತ್ತು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ರಮೇಶ್ ಅವರೇ. ಹೆಸರು ನೆನಪಿದೆ. ಇದೇ 5ನೇ ತರಗತಿ ಸಿನಿಮಾ ಬರ್ತಾ ಇದೆ ಮೇಡಮ್ ಅವರ ಮೊದಲ ಸಿನಿಮಾ ನಿರ್ಮಾಪತಿಯಾಗಿ. ಅವ್ರು ಹೇಳಿದಾಗೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, OTTಗೆ ಬರುತ್ತೆ, ಮೊಬೈಲ್ ಸಿಗುತ್ತೆ ಅಥವಾ ಯಾವುದೋ ಲಿಂಕಲ್ಲಿ ಸಿಗುತ್ತೆ ಅಂತ ನೋಡಿದ್ರೆ ನಿಮಗೆ ಥಿಯೇಟ್ರಲ್ಲಿ ಸಿಗೋ ಫೀಲ್ ಸಿಗೋಲ್ಲ, ಮಜಾ ಸಿಗೋಲ್ಲ. 2000 90s ಕಿಡ್ಸ್ ಏನಿದೆಯೋ ಆ ಕಿಕ್ಕೇ ಬೇರೆ ಥಿಯೇಟ್ರಲ್ಲಿ ನೋಡಿದ್ರೆ. ಪ್ರಾಮಿಸ್ ಆಗಿ ಒಂದು ಬಂದಿರುವಂಥ ಮ್ಯಾಂಗೋ ಪಚಾಸ್ ಸಿನಿಮಾ ಸೂಪರ್ ಹಿಟ್ ಆಗಬೇಕು. ನಮ್ಮ ಹುಡುಗ ಸಂಚಿತ್ ನಾವು ಬೆಳೆಸಬೇಕು. ನೆಕ್ಸ್ಟ್ ಜನ್ರೇಷನ್ಗೆ ನಾವು ಹೀರೋಗಳನ್ನ ಹುಡುಕೋಬೇಕು ನಾವೇ ಈಗ ಅಂಥ ಸಮಯ. ಆಲ್ ದ ಬೆಸ್ಟ್ ಮ್ಯಾಂಗೋ ಪಚಾಸ್ ಸಿನಿಮಾಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ರಮೇಶ್, TV ಪೇರೆಂಟ್ಸ್, ಬೆಂಗಳೂರು.